ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ನಾನು ನಿಮಗೆ ಚಂಪಾ ಷಷ್ಠಿಯ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ವರ್ಷಕ್ಕೊಮ್ಮೆ ಬರುವಂಥದ್ದು ಇದು ಮಾರ್ಗಶಿರ ಮಾಸದಲ್ಲೇ ಬರುವಂಥ ಒಂದು ಚಂಪಾ ಷಷ್ಠಿಯಾಗಿರುತ್ತದೆ. ಈ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿಯು ನಮಗೆ ಪ್ರಾರಂಭವಾಗಿರುವಂಥದ್ದು 25ನೇ ತಾರೀಕು ನವೆಂಬರ್ ಮಂಗಳವಾರ ರಾತ್ರಿ 10 ಗಂಟೆ 58 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. 26ನೇ ತಾರೀಕು ನವೆಂಬರ್ ಬುಧವಾರ ನಾವು ರಾತ್ರಿ 12 ಗಂಟೆ 3 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 26ನೇ ತಾರೀಕು ಬುಧವಾರವೇ ಆಗಿರುತ್ತದೆ. ನೋಡಿ, ನಾವು ಈ ಚಂಪಾ ಷಷ್ಠಿ ಅಂತಲ್ಲ, ಯಾವುದೇ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಬೇಕಾದ್ರೂ ಕೂಡ ನಾವು ಫೋಟೋವನ್ನು ಇಟ್ಕೊಂಡಿರಬೇಕು ಮನೆಯಲ್ಲಿ. ಈಗ ಕೆಲವೊಬ್ರು ಕೇಳ್ಬೋದು, ನಾವು ನಾನ್ ವೆಜ್ ಯೂಸ್ ಮಾಡ್ತೇವೆ, ಫೋಟೋ ಇಟ್ಕೋಬೋದಾ ಅಂತೇಳಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಉಪಯೋಗಿಸ್ಕೋಬೋದು. ಯಾಕಂತಂದರೆ ಯಾರೂ ಕೂಡ ಎಲ್ಲವನ್ನು ತಿಂದ್ಬಿಟ್ಟು ದೇವರ ಮನೆ ಒಳಗೆ ಹೋಗೋದಿಲ್ಲ. ಹಾಗಾಗಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ದೇವರ ಪೂಜೆ ಮಾಡಿಕೊಳ್ಳಬಹುದು. ನೋಡಿ, ಫೋಟೋಗೆ ನಾನು ಹೂವಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆಯೇ ಈಗ ನಾನು ಏನು ನಿಮಗೆ ತೋರಿಸ್ತಾ ಇದ್ದೇನೋ, ಅಕ್ಕಿ ಮತ್ತು 2 ಅಚ್ಚಿನ ಬೆಲ್ಲ, ಜೊತೆಯಲ್ಲಿ ಎಲೆ ಅಡಿಕೆ, ಆಮೇಲೆ ಒಂದು ಹಣ್ಣು, ಬಾಳೆಹಣ್ಣು ಅಥವಾ ನಿಮ್ಮ ಮನೇಲಿ ಯಾವ ಹಣ್ಣು ಇರುತ್ತೋ ಅದು, ಮತ್ತು ಒಂದು ಸ್ವಲ್ಪ ದಕ್ಷಿಣೆ, ಇಷ್ಟನ್ನು ಕೂಡ ನೀವು ಸಿದ್ಧತೆ ಮಾಡಿ ನೀವು ಇಡಬೇಕಂದ್ರೆ ನೀವು ಎಷ್ಟು ಜನಕ್ಕೆ ದಾನ ಕೊಡ್ತೀರೋ ಅಷ್ಟು ಪ್ಲೇಟನ್ನು ನೀವು ಸಿದ್ಧತೆ ಮಾಡಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇಟ್ಟುಕೊಂಡ್ರೆ ಒಳ್ಳೆಯದು. ಕಾರಣ ಏನಪ್ಪ ಅಂತಂದರೆ, ಈ ಒಂದು ಚಂಪಾ ಷಷ್ಠಿಯಲ್ಲಿ ವಿಶೇಷವಾಗಿ ನಾವು ಮಾಡಬೇಕಾಗಿರುವಂಥ ಪೂಜೆಯಲ್ಲಿ ಇದು ಒಂದಾಗಿರುತ್ತದೆ. ಅಂದರೆ ದಾನ ಕೊಡುವಂಥದ್ದು, ಅದರಲ್ಲೂ ಮಕ್ಕಳ ಕೈಯಿಂದ ನೀವು ದಾನ ಕೊಡಿಸುವುದು ತುಂಬಾ ಒಳ್ಳೆಯದು. ಕೆಲವೊಂದು ಪ್ರಾಂತ್ಯಗಳಲ್ಲಿ ತರಕಾರಿಯನ್ನು ದಾನ ಮಾಡಿಕೊಡ್ತಾರೆ. ಅಂದರೆ ಈಗ ನಮಗೆ ಬೆಳೆ ಬರುವಂಥ ಸಮಯವಲ್ಲ, ಹಾಗಾಗಿ ಎಲ್ಲ ಒಂದು ತರಕಾರಿಗಳನ್ನು ಮಿಕ್ಸ್ ಮಾಡ್ಕೊಂಡು, ಅದರಲ್ಲೂ ವಿಶೇಷವಾಗಿ ಕುಂಬಳಕಾಯಿ ಇಟ್ಟಿರ್ತಾರೆ. ಆ ಒಂದು ಕುಂಬಳಕಾಯಿ ಕೆಲವೊಂದು ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿಕೊಂಡು ದಾನ ಮಾಡ್ತಾರೆ. ನಾನು ಯಾವಾಗಲೂ ಕೂಡ ಇದನ್ನೇ ನಿಮಗೆ ತಿಳಿಸ್ಕೊಡುವಂಥದ್ದು. ಯಾಕಂದರೆ ಅಕ್ಕಿಯನ್ನು ಅನ್ನವನ್ನು ಮಾಡ್ಕೊಳ್ತಾರೆ, ಬೆಲ್ಲವನ್ನು ಕೂಡ ಸಿಹಿಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ತಾಂಬೂಲ, ಎಲೆ ಅಡಿಕೆ, ಬಾಳೆಹಣ್ಣು, ಜೊತೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಕ್ಕಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಮತ್ತು ಬೆಲ್ಲ, ಇಷ್ಟೇ ಬೆಲ್ಲ ಕೊಡಬೇಕು ಆ ಥರ ಏನಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಬೆಲ್ಲವನ್ನು ಅಚ್ಚನ್ನು ನೀವು ಇಟ್ಟು ನೀವು ದಾನ ಕೊಡಬೇಕಾಗುತ್ತದೆ. ಮಕ್ಕಳ ಕೈಯಲ್ಲಿ ದಾನ ಕೊಡಿಸಿದ್ರೆ ತುಂಬಾ ಒಳ್ಳೆಯದು. ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಗೆ ನಾನು ವ್ರತದ ದಾರವನ್ನು ಹಾಕ್ತಿದ್ದೇನೆ. ಇದು 5 ಎಳೆಯ ದಾರವಾಗಿರುತ್ತದೆ. ಈ ವ್ರತದ ದಾರವನ್ನು ನೀವು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದ್ರೆ ವಿಗ್ರಹಕ್ಕೂ ಹಾಕಬೇಕು, ಹಾಗೆ ಫೋಟೋ ಇದ್ರೆ ಫೋಟೋವನ್ನು ಹಾಕಬೇಕಾಗುತ್ತದೆ. ಈಗ ನಿಮ್ಮ ಮನೇಲಿ ಫೋಟೋನೂ ಇಲ್ಲ, ವಿಗ್ರಹನೂ ಇಲ್ಲ ಅಂತಂದರೆ ನೀವು ಏನು ಮಾಡ್ಬೋದು ಅಂತಂದರೆ, ದೇವಸ್ಥಾನದಲ್ಲಿ ಈ ಒಂದು ಸಮಯದಲ್ಲಿ ಚಂಪಾ ಷಷ್ಠಿಯಲ್ಲಿ ತುಂಬ ವಿಶೇಷವಾಗಿ ದೇವಸ್ಥಾನದಲ್ಲಿ ಒಂದು ತುಂಬ ವಿಜೃಂಭಣೆಯಾಗಿ ಷಷ್ಠಿಯನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡಿಸ್ಕೊಂಡು, ನೀವು ದೇವಸ್ಥಾನದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ನೀವು ಯಾರಿಗಾರ ಏನೆಲ್ಲ ದಾನ ಕೊಡಬೇಕು ಅಂದ್ಕೊಂಡಿರ್ತೀರೋ, ಅಂದರೆ ಅಕ್ಕಿ ಬೆಲ್ಲ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಏನೆಲ್ಲ ದಾನ ಕೊಡಬೇಕು ಅಂದ್ಕೊಂಡಿರ್ತೀರೋ ಆ ದಾನವನ್ನು ಕೊಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಮನೇಲಿ ಮಾಡೋಕ್ಕಾಗದೆ ಹೋದರೆ ನೀವು ದೇವಸ್ಥಾನದಲ್ಲೂ ಸಹ ಮಾಡ್ಬೋದು. ಹಾಗೆ ಈಗ ನಿಮ್ಮ ಮನೇಲಿ ಅಕ್ಕಪಕ್ಕ ಮಕ್ಕಳಿಲ್ಲಪ್ಪ, ದಾನ ಯಾವ ರೀತಿ ಕೊಡೋದು ಅಂತ ಅಂದರೆ ಪರವಾಗಿಲ್ಲ, ನೀವು ದೇವಸ್ಥಾನ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಿ, ತುಂಬಾ ಒಳ್ಳೆಯದು. ಈಗ ನೋಡಿ, ನಾನು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ, ಅದರ ಮೇಲೆ 2 ವಿಳೆದೆಲೆ ಇಡಿ. ವಿಳೆದೆಲೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಇಟ್ಟು, ಅಕ್ಷತೆಯ ನಂತರದಲ್ಲಿ ನಾವು ಒಂದು ನಾಗಪ್ಪನ ವಿಗ್ರಹವನ್ನು ಇಡ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ನಾಗಪ್ಪನ ವಿಗ್ರಹ ಇದ್ರೆ ಸರಿ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇದ್ರೂ ಸರಿನೇ. ಆ ಒಂದು ವಿಗ್ರಹವನ್ನು ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಆವಾಯಾಮಿ ಅಂತ ನೀವು ಹೇಳ್ಕೊಂಡು, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ 5 ಎಳೆ ಅಂಗನೂಲನ್ನು ಹಾಕ್ತಾ ಇದ್ದೇನೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಫೋಟೋಗೂ ಸಹ ಹಾಕಿದ್ದೇನೆ, ಹಾಗೆಯೇ ವಿಗ್ರಹಗೂ ಸಹ ಹಾಕಿದ್ದೇನೆ. ಕಾರಣ ಏನಪ್ಪ ಅಂತಂದರೆ, ಕೆಲವೊಬ್ಬರು ಫೋಟೋ ಅಷ್ಟೇ ಇಟ್ಕೊಂಡಿರ್ತಾರೆ, ವಿಗ್ರಹ ಇರೋದಿಲ್ಲ. ಹಾಗಾಗಿ 2 ರೀತಿಯಲ್ಲಿ ತೋರಿಸ್ಕೊಡ್ಬೇಕು ಅಂತೇಳಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾನು ಅಂಗನೂಲನ್ನು ಹಾಕಿದ್ದೇನೆ. ನಂತರದಲ್ಲಿ 2 ಎಳೆಯ ಗೆಜ್ಜೆಯ ವಸ್ತ್ರವನ್ನು ಕೂಡ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಕಬೇಕು. ನಂತರದಲ್ಲಿ ಹೂವಿಂದ ಅಲಂಕಾರ ಮಾಡಿ. ಆದಷ್ಟು ಮಲ್ಲಿಗೆ ಹೂವು, ಕೆಂಪು ಹೂವು ಸಿಕ್ಕರೆ ಒಳ್ಳೆಯದು. ಇಲ್ಲ ಅಂತಂದರೆ ನಿಮಗೆ ಆ ಒಂದು ಸಂದರ್ಭದಲ್ಲಿ ಯಾವ ಹೂವು ಸಿಗುತ್ತೋ ಅದೇ ಹೂವಿಂದ ಅಲಂಕಾರ ಮಾಡಿ ನೀವು ಪೂಜೆ ಸಿದ್ಧತೆ ಮಾಡಿಕೊಳ್ಳಿ. ಹಾಗೆ ನೋಡಿ, ನಂತರದ ಸಿದ್ಧತೆಗಳು ಅಂತ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಅಕ್ಕಿ ಬೆಲ್ಲವನ್ನು ಸಿದ್ಧತೆ ಮಾಡಿ ಇಟ್ಕೋಬೇಕು. ಹಾಗೆ ತಾಂಬೂಲ ಅಂತೇಳಿ ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟನ್ನು ನೀವು ತಾಂಬೂಲವಾಗಿ ಇಡಬೇಕು. ಅದ್ರ ಜೊತೆಲಿ ಪ್ರಸಾದವನ್ನು ಸಹ ಇಡಬೇಕಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಗೆ. ಇನ್ನು ಪ್ರಸಾದದ ಬಗ್ಗೆ ಹೇಳಲೇಬೇಕು, ಹಸಿ ಕಡಲೆಕಾಳು ಅಥವಾ ಕಡಲೆಬೇಳೆ 2ರಲ್ಲಿ ಯಾವ್ದಾರ ಒಂದನ್ನು ನೆನೆಸಿಡಬೇಕು. ಅದ್ರ ಜೊತೆಲಿ ಸ್ವಲ್ಪ ಮಟ್ಟಕ್ಕೆ ಅಕ್ಕಿಯನ್ನು ಕೂಡ ನೆನೆಸಿ ಇಟ್ಕೋಬೇಕಾಗುತ್ತದೆ. ಆಮೇಲೆ ಹಸಿ ಹಾಲನ್ನೇ ಇಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ, ಶಿವನಿಗೆ ಯಾವಾಗಲೂ ಕೂಡ ಹಸಿ ಹಾಲನ್ನೇ ನಾವು ಉಪಯೋಗಿಸ್ಕೋಬೇಕಾಗುತ್ತದೆ. ಹಸಿ ಹಾಲು ಇಡಬೇಕು. ಹಾಗೆ ಪ್ರಸಾದ ಅಂತ ಬಂದಾಗ ವಿಶೇಷವಾಗಿ ಕಡಲೆಬೇಳೆ ಪಾಯಸವನ್ನೇ ಮಾಡಬೇಕು, ತುಂಬ ವಿಶೇಷವಾದದ್ದು. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಒಗ್ಗರಣೆ ಹಾಕುವಂಥ ಯಾವುದೇ ಒಂದು ಪದಾರ್ಥವನ್ನು ಕೂಡ ನೀವು ಅಂದಿನ ದಿವಸ ಮಾಡೋದಕ್ಕೆ ಹೋಗಬಾರ್ದು. ಹಾಗಾಗಿ ಆದಷ್ಟು ನೀವು ಹಸಿಯಾದ ಒಂದು ವಸ್ತುವನ್ನೇ ಇಟ್ಟರೆ ಒಳ್ಳೆಯದು. ಅಂದರೆ ಈಗ ನಾನು ಹೇಳಿದ್ನಲ್ಲ, ಕಡಲೆಬೇಳೆ, ಆಮೇಲೆ ಅದ್ರ ಜೊತೆಲಿ ಚಿಗ್ಲಿ ತಂಬಿಟ್ಟು ಕೂಡ ಮಾಡ್ಕೋಬೇಕಾಗುತ್ತದೆ. ಚಿಗ್ಲಿ ತಂಬಿಟ್ಟು ಕೂಡ ನಾವು ಅದನ್ನ ಒಂದು ಏನಪ್ಪ ಅಂತಂದರೆ, ಚಿಗ್ಲಿ ಅಂತಂದರೆ ಎಳ್ಳಿನಿಂದ ಮಾಡುವಂಥದ್ದು, ತಂಬಿಟ್ಟು ಅಂತಂದರೆ ಅಕ್ಕಿ ಹಿಟ್ಟಿನಿಂದ ಮಾಡುವಂಥದ್ದು. ಅದನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೋಬೋದು. ನಾನು ಇವತ್ತು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ
ನಾಗರ ಪಂಚಮಿಯಲ್ಲಿ ನಾನು ಅದನ್ನು ತಂಬಿಟ್ಟನ್ನು ತೋರಿಸೋದ್ರಿಂದ ನಾನು ಇವತ್ತು ನಿಮಗೆ ಅದನ್ನು ತಿಳಿಸ್ಕೊಟ್ಟಿಲ್ಲ. ಹಾಗೆ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಗೆ ನಾನು ಷಣ್ಮುಖ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ, ತೀರ್ಥವನ್ನು ಇಟ್ಟಿದ್ದೇನೆ, ಜೊತೆಯಲ್ಲಿ ಕಾಮಾಕ್ಷಿ ದೀಪಾರಾಧನೆ ಮಾಡಿದ್ದೇನೆ. ಇದಿಷ್ಟು ಪೂರ್ವ ಸಿದ್ಧತೆಗಳು. ನಂತರದಲ್ಲಿ ಪೂಜೆಯ ಕ್ರಮ ಹೇಗಿರಬೇಕು ಅಂತಂದರೆ, ಮೊದಲು ಊದಿನ ಕಡ್ಡಿಯನ್ನು ಹಚ್ಚಿ ನಂತರ ಧೂಪವನ್ನು ಬೆಳಗಿ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ನೋಡಿ ಅಷ್ಟಕವನ್ನು ಹೇಳ್ಕೋಬೇಕು. ಅದು ತುಂಬ ವಿಶೇಷವಾದದ್ದು, ಸ್ವಲ್ಪ ದೊಡ್ಡದಾಗಿರುತ್ತೆ. ಅದನ್ನು ನೀವು 2 ಬಾರಿನಾದ್ರೂ ಹೇಳ್ಕೋಬೇಕಾಗುತ್ತದೆ. ಅದರ ನಂತರದಲ್ಲಿ ಕಾರ್ತಿಕೇಯ ಗಾಯತ್ರಿ ಮಂತ್ರ ಅದನ್ನು 108 ಬಾರಿ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಒಂದು ಜೀವನದಲ್ಲಿ ಆಗುವಂಥ ಕಷ್ಟಗಳನ್ನು ನೀವು ತುಂಬಾ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ನಾನು ಈ ಷಷ್ಠಿ ಅಂತ ಹೇಳ್ತಾ ಇಲ್ಲ, ಪ್ರತಿ ಮಂಗಳವಾರ ನೀವು ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕ ಓದೋದನ್ನು ನೀವು ಒಂದು ರೂಢಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಈಗ ನೋಡಿ, ನಾನು ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ತೋರಿಸಿಕೊಡ್ತಾ ಇದ್ದೇನೆ. ಈ ಒಂದು ಪುಸ್ತಕದಲ್ಲಿ ಎಲ್ಲ ದೇವರುಗಳ ಅಷ್ಟೋತ್ತರ ಕೂಡ ಇದೆ. ಹಾಗಾಗಿ ಈ ಪುಸ್ತಕ ನಿಮಗೆ ಸಾಮಾನ್ಯವಾಗಿ ಒಂದು ಬುಕ್ ಶಾಪಲ್ಲಿ ಸಿಗುತ್ತೆ. ನೀವು ಯಾವುದನ್ನಾದ್ರೂ ಸರಿನೇ ತೆಗೆದುಕೊಂಡು ಬಂದಿಟ್ಕೋಬಹುದು. ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಮಾಡಿಕೊಂಡು ನಾವೇನು ಒಂದು ಷಣ್ಮುಖ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಆ ದೀಪಾರಾಧನೆ ಮಾಡ್ಬೋದು. ಇದಕ್ಕೆ ನಾನು ಎಣ್ಣೆಯನ್ನು ತುಪ್ಪವನ್ನು ಬಳಸ್ಬೋದು. ಹಾಗೆ ಮತ್ತೊಂದು ದೀಪಾರಾಧನೆ ಅಂತ ಬಂದಾಗ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ, ಇದು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಮಾಡುವಂಥದ್ದು. ಹಾಗಾಗಿ ಬೆಲ್ಲದ ದೀಪಾರಾಧನೆ ಮಾಡಿ. ಇವತ್ತು ನನಗೆ ಬೆಲ್ಲದ ಅಚ್ಚು ಕಡಿಮೆ ಇರೋದ್ರಿಂದ ನಾನು ನಿಮಗೆ ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಡೋದಕ್ಕಾಗಲೇ ಇಲ್ಲ. ಹಾಗಾಗಿ ನಾನು ಮುಂದಿನ ಒಂದು ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಷಣ್ಮುಖ ದೀಪಾರಾಧನೆಯನ್ನು ಮಾಡಿ ನಂತರದಲ್ಲಿ ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಿ ಆಮೇಲೆ ನಾವು ಒಂದು ಹಸಿ ಹಾಲು ಮತ್ತು ತುಪ್ಪ ಇವೆರಡನ್ನೂ ಕೂಡ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನು ಆದಷ್ಟು ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿಯಲ್ಲಿ ಹಾಕಿ ತುಂಬ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಮನೇಲಿ ಬೆಳ್ಳಿಯ ಬಟ್ಲು ಅಥವಾ ಒಂದು ತಾಮ್ರ ಹಿತ್ತಾಳೆ ಇದ್ದೇ ಇರುತ್ತಲ್ಲ ಚಿಕ್ಕ ಚಿಕ್ಕ ಬಟ್ಟಲಿನಲ್ಲಿ, ಅದರಲ್ಲೂ ಕೂಡ ನೀವು ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ತುಪ್ಪವನ್ನು ಹಾಕ್ಬೋದು. ಹಾಲು ತುಪ್ಪ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ಮಕ್ಕಳ ಕೈಯಿಂದಲೇ ಮಾಡಿಸಿ ಪೂಜೆ ಸಿದ್ಧತೆ ನೀವು ಮಾಡಿ ಕೊನೆಯ ಹಂತದಲ್ಲಿ ನೀವು ಆ ಮಕ್ಕಳ ಕೈಯಿಂದ ಆ ಮಂಗಳಾರತಿಯನ್ನು ಮಾಡಿಸಿ ಹಾಲು ತುಪ್ಪವನ್ನು ಹಾಕಿಸಿ ನಂತರದಲ್ಲಿ ನೀವು ದಾನವನ್ನು ಕೊಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ತುಂಬಾ ನೀವು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಿ. ನೋಡಿ, ಈ ಚಂಪಾ ಷಷ್ಠಿಯನ್ನು ನಾವು ಮಾರ್ಗಶಿರ ಮಾಸದಲ್ಲಿ ನಾವು ಯಾವ ಕಾರಣಕ್ಕೆ ಮಾಡಬೇಕು, ಸಿಗುವ ಫಲಗಳೇನಪ್ಪ ಅಂತಂದರೆ, ಈ ಸಿಗುವ ಫಲಗಳಲ್ಲಿ 7 ಫಲಗಳು ಯಾವ್ಯಾವುದಂತಂದರೆ, ಮೊದಲನೇದು ಶತ್ರು ಭಯ. ನಿಮಗೆ ಯಾರಿಂದನಾದರೂ ತೊಂದರೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಅಂದರೆ ಆಮೇಲೆ ಜೊತೆ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗ್ತದೆ. ಮನೆಯಲ್ಲಿ ಏನಾದರೂ ಒಂದು ನೆಗೆಟಿವಿಟಿ ಇತ್ತಂದರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಮನೆ ಮತ್ತು ಕುಟುಂಬ ತುಂಬ ರಕ್ಷಣೆಯಿಂದ ಇರ್ತದೆ. ಆಮೇಲೆ ಯಾರಿಗೆಲ್ಲ ಮಕ್ಕಳಿಲ್ಲ ಅಂತ ನೀವು ಕೊರಗ್ತಾ ಇರ್ತೀರೋ, ಅದು ಖಂಡಿತವಾಗ್ಲೂ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿಯನ್ನು ಮಾಡೋದ್ರಿಂದ ಸಂತಾನ ಭಾಗ್ಯ ಸಿಗ್ತಾ ಹೋಗುತ್ತದೆ. ಆಮೇಲೆ ಮಾನಸಿಕ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನು 5ನೇದು ರೋಗಗಳು, ಅಂದರೆ ಆರೋಗ್ಯದಲ್ಲಿ ಏನೇ ಒಂದು ಏರುಪೇರುಗಳಿದ್ರು ಅದರಲ್ಲೂ ಬಹುಮುಖ್ಯವಾಗಿ ಚರ್ಮ ವ್ಯಾಧಿಗಳು ಏನಾರು ಇದ್ರೂ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಆಮೇಲೆ ನಿಮ್ಮ ಉದ್ಯೋಗದಲ್ಲಿ, ಶಿಕ್ಷಣ, ಒಂದು ಎಲ್ಲದರಲ್ಲೂ ಕೂಡ ನೀವು ವಿಜಯವನ್ನು ಸಾಧಿಸ್ತಾ ಹೋಗ್ತೀರಿ. ಆಮೇಲೆ ಮದುವೆಯಲ್ಲಿ ಏನಾದ್ರೂ ವಿಳಂಬ ಆಗ್ತಾ ಇದ್ದರೆ, ಆಮೇಲೆ ಕುಟುಂಬ ಸಂಬಂಧದಲ್ಲಿ ಏನಾದರೂ ನಿಮಗೆ ತೊಂದರೆಗಳಾಗ್ತಿದ್ರೆ ಅವೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಳ್ತಾ ಹೋಗ್ತೀರಿ. ಬಹುಮುಖ್ಯವಾಗಿ ಮಕ್ಕಳ ಹೆಸರಿನಲ್ಲಿ ನೀವು ಈ ಒಂದು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಕೆಲವೊಂದು ಮಕ್ಕಳು ತುಂಬ ಕಾಡಿಸ್ತಾ ಇರ್ತಾರೆ, ಆಮೇಲೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ, ಇವೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೋಬೋದು. ಈ ಚಂಪಾ ಷಷ್ಠಿ ಅಂತಲ್ಲ, ನೀವು ಈ ಷಷ್ಠಿಯಲ್ಲಿ ವ್ರತವನ್ನು ಹಿಡಿದು ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ. 9 ತಿಂಗಳು ಅಥವಾ 11 ತಿಂಗಳು ನಾನು ಈ ಷಷ್ಠಿಯನ್ನು ಪೂಜೆ ಮಾಡ್ತೇನೆ, ನನ್ನ ಕೋರಿಕೆ ಈಡೇರಬೇಕು ಅಂತೇಳಿ ನೀವು ಏನು ಒಂದು ಕೋರಿಕೆ ಇರುತ್ತೋ ಅದನ್ನು ನೀವು ಕೇಳಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ನೀವು ಈ ಒಂದು ಷಷ್ಠಿಯನ್ನು ಮಾಡ್ತಾ ಬನ್ನಿ. ತಿಂಗಳಿಗೆ 2 ಬಾರಿ ಷಷ್ಠಿ ಬರ್ತದೆ. ಈ ಒಂದು ಷಷ್ಠಿಯನ್ನು ನೀವು ಮಾಡ್ತಾ ಬಂದಾಗ ಕ್ರಮೇಣ ನಿಮ್ಮಲ್ಲಿ ಒಂದು ಬದಲಾವಣೆ ಆಗ್ತಾ ಹೋಗುತ್ತದೆ. ನೀವು ಅಂದ್ಕೊಂಡಿದ್ದು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಈಗ ಒಂದು ಪಕ್ಷದಲ್ಲಿ ನಿಮ್ಮ ಮನೇಲಿ ಈ ಒಂದು ಚಂಪಾ ಷಷ್ಠಿಯಲ್ಲಿ ದಾನ ಕೊಡೋದಕ್ಕೆ ಮಕ್ಕಳಿಲ್ಲಪ್ಪ, ತುಂಬ ದೂರದಲ್ಲಿದ್ದಾರೆ, ಓದ್ತಾ ಇದ್ದಾರೆ ಅನ್ನುವಂಥವ್ರು ನೀವು ಏನು ಮಾಡ್ಬೋದು ಅಂತಂದರೆ, ಆ ಮಕ್ಕಳ ಹೆಸರಿನಲ್ಲಿ ನೀವೇ ಹೋಗಿ ದಾನವನ್ನು ಕೊಡ್ಬೋದು. ಯಾಕಂದರೆ ತಂದೆ ತಾಯಿಗಳಿಂದ ದೊಡ್ಡ ದೇವರಿಲ್ಲ, ಜೊತೆಯಲ್ಲಿ ಒಳ್ಳೆಯ ಮನಸ್ಸು ಅಂದರೆ ಒಳ್ಳೆಯದನ್ನು ಬಯಸುವಂಥ ತಂದೆ ತಾಯಿಗಳು ಬಿಟ್ಟು ಬೇರೆ ಯಾರೂ ಇರೋದಿಲ್ಲ. ಹಾಗಾಗಿ ತಂದೆ ತಾಯಿಗಳೇ ಈ ಕೆಲಸವನ್ನು ಮಾಡ್ಬೋದು, ತುಂಬಾ ಒಳ್ಳೆಯದು. ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು, ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿಯನ್ನು ಆಚರಣೆ ಮಾಡಿ. ನಾನು ಈಗಾಗಲೇ ಹೇಳಿದಾಗೆ ಮನೇಲಿ ಮಾಡೋದಕ್ಕಾಗದೆ ಹೋದಾಗ ನೀವು ದೇವಸ್ಥಾನಕ್ಕೂ ಸಹ ಹೋಗಿ ಅಲ್ಲಿ ನೀವು ನಾಗರಕಟ್ಟೆಗೆ ಹಾಲನ್ನು ಹಾಕುವಂಥದ್ದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬರುವಂಥದ್ದು ತುಂಬಾ ಒಳ್ಳೆಯದು. ಹಾಗೆಯೇ ಆವತ್ತಿನ ದಿವಸ ಸಂಪೂರ್ಣವಾಗಿ ಪೂರ್ತಿ ದಿವಸ ನೀವು ಉಪವಾಸ ಇರಲೇಬೇಕಾಗುತ್ತದೆ. ಉಪವಾಸ ಇದ್ದು ನೀವು ಮನಸ್ಸಿನಲ್ಲೇ ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ನೀವು ಹೇಳಿಕೊಂಡು ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ರಾತ್ರಿಯ ಸಮಯದಲ್ಲಿ ನೀವು ಅಂದರೆ ಮಂಗಳಾರತಿ ಮತ್ತೊಮ್ಮೆ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಆದಷ್ಟು ಅವತ್ತಿನ ದಿವಸ ನೀವು ಮನೆಯಲ್ಲಿ ಪೂಜೆ ಮಾಡಿದರೂ ಕೂಡ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ.
ಇದರ ಜೊತೆಲಿ ಈಗ ನೀವು ಮನೇಲಿ ಪೂಜೆ ಮಾಡ್ತೀನಿ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ಶಿವ ಪಾರ್ವತಿಯ ಫೋಟೋ ಇಡಿ ಅಥವಾ ಕುಟುಂಬದ ಫೋಟೋ ಇದ್ದರೆ ಇನ್ನೂ ಒಳ್ಳೆಯದು. ಈ ರೀತಿಯಾಗಿ ನೀವು ಫೋಟೋವನ್ನು ಇಟ್ಟು ಪೂಜೆ ಮಾಡ್ಬೋದು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ನಾವು ಒಂದು ಬುಧವಾರದ ದಿವಸ ಮಾಡಿರ್ತೇವೆ, 26ನೇ ತಾರೀಕು. ಹಾಗಾದರೆ ವಿಸರ್ಜನೆ ಯಾವಾಗ ಮಾಡಬೇಕು ಅಂತಂದರೆ ನೋಡಿ, ಇವಾಗ ಎಷ್ಟು ವಿಶೇಷ ಅಂತಂದರೆ ಲಾಸ್ಟ್ ಇಯರಲ್ಲಿ ನಮಗೆ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ದಿವಸವೇ ನಮಗೆ ಚಂಪಾಷಷ್ಠಿ ಬಂದಿತ್ತು. ಆದರೆ ಈ ಸರಿ ಏನಾಗಿದೆ ಅಂದರೆ ಹಿಂದೆ ಮುಂದೆ ಆಗಿದೆ. ಹಾಗಾಗಿ ನೀವು ಗುರುವಾರದ ದಿವಸ ನೀವು ಬೆಳಿಗ್ಗೆ ವಿಸರ್ಜನೆ ಮಾಡಿ ನಂತರದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಗುರುವಾರ ಬೆಳಗ್ಗೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲನ್ನು ಹಾಕಿರ್ತೀರಿ. ಹಾಗಾಗಿ ಆ ಒಂದು ತಟ್ಟೆಯನ್ನು ನೀವು ಏನು ಮಾಡಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸರಿಯಾಗಿ ನೀವು ಶುದ್ಧಿಯನ್ನು ಮಾಡಿಕೊಂಡು ನಂತರದಲ್ಲಿ ಅದರಲ್ಲಿರುವಂಥ ಹಾಲು ನಾವೇನೇನೆಲ್ಲ ಇಟ್ಟಿರ್ತೀವೋ ಅವೆಲ್ಲವನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಆದಷ್ಟು ಹಾಕೋದಕ್ಕೆ ಪ್ರಯತ್ನ ಪಡಿ. ಹೊರಗೆಲ್ಲೂ ಹಾಕಬೇಡಿ. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಕಿರುವಂಥ ಅಂಗನೂಲು, ಗೆಜ್ಜೆ ವಸ್ತ್ರ ಇವೆಲ್ಲವನ್ನು ಕೂಡ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿ, ಒಂದು ಪಕ್ಷ ಇಲ್ಲ ಅಂತಂದರೆ ಯಾವುದಾದ್ರೂ ಎಕ್ಕೆ ಗಿಡದ ಹತ್ರ ಇಡಿ. ಯಾಕೆ ಅಂತಂದರೆ ಯಾರು ಅಕಸ್ಮಾತಾಗಿ ತುಳಿದ್ರು ಸ್ವಲ್ಪ ಏನಾದರೂ ಆಯಿತು ಅಂತಂದರೆ ನಿಮಗೆ ದೋಷ ಬರುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಆದಷ್ಟು ಮಡಿಯಿಂದ ಮಾಡಬೇಕು. ತುಂಬ ಹುಷಾರಾಗಿ ಮಾಡಿ, ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಯಾರೆಲ್ಲ ಮಾಡ್ತಿರೋ ನಿಮ್ಮ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಹಾಗೆಯೇ ಈಗ ನಾನು ಹೇಳಿದಾಗೆ ಗುರುವಾರ ಬೆಳಗ್ಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ವಿಸರ್ಜನೆ ಮಾಡಿ ಅದು ದೇವರಿಗೆ ಇಟ್ಟಿರುವಂಥ ಹೂ, ಪ್ರತಿಯೊಂದು ಗೆಜ್ಜೆ ವಸ್ತ್ರ ಎಲ್ಲವನ್ನು ಕೂಡ ತೆಗೆದು ನೀವು ಗಿಡಗಳಿಗೆ ಹಾಕಿ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ಮತ್ತೊಮ್ಮೆ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಮಾರ್ಗಶಿರ ಮಾಸದ ಲಕ್ಷ್ಮೀ ಕಳಸವನ್ನಿಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲರೂ ಕೂಡ ಚಂಪಾಷಷ್ಠಿಯನ್ನು ಆಚರಣೆ ಮಾಡಿ, ಹಾಗೆ ಮಕ್ಕಳಿಂದ ದಾನ ಕೊಡಿಸೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಆಚರಣೆ ಮಾಡಿ, ತುಂಬಾ ಒಳ್ಳೆಯದು. ಸೊ ಇವತ್ತು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.